ನಮಸ್ಕಾರ ಪ್ರೀತಿ ವೀಕ್ಷಕರೇ, ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. 1 ಕಪ್ ಆಗುವಷ್ಟು ಚಿರೋಟಿ ರವೆಯಿಂದ ಇವತ್ತು ಸೂಪರ್ ಆದಂತಹ ಒಂದು ಹಲ್ವಾವನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಕಡಿಮೆ ಪದಾರ್ಥ ಸಾಕು ಇದಕ್ಕೆ. ಬರೀ ಚಿರೋಟಿ ರವೆ ಮತ್ತು ಸಕ್ಕರೆ, ಆಮೇಲೆ ಸ್ವಲ್ಪ ತುಪ್ಪ ಇದ್ದರೆ ಇದನ್ನು ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ. ಈಗ ಮೊದಲಿಗೆ ನಾನು 1 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಇಲ್ಲಿ ತಗೊಂಡು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇದು 250 ml ಕಪ್ ಆಗಿರುತ್ತೆ. ಅದರಲ್ಲಿ 1 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ಈಗ ಈ ಚಿರೋಟಿ ರವೆ ಅಂದರೆ ನೋಡಿ, ತುಂಬ ಫೈನ್ ಆಗಿರುವಂತಹ ರವೆ ಆಗಿರುತ್ತೆ, ಅದನ್ನು ತಗೊಳ್ಬೇಕು. ಚಿರೋಟಿ ರವೆಯ ಬದಲಾಗಿ ನೀವು ಬಾಂಬೆ ರವೆಯನ್ನು ಕೂಡ ಹಾಕ್ಕೊಳ್ಬೋದು. ಬಟ್ ನಾವಿಲ್ಲಿ ನೆನೆಸ್ಕೊಳ್ಬೇಕಾಗತ್ತೆ, ಅದರ ಟೈಮ್ ಮಾತ್ರ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ನೋಡಿ ಚಿರೋಟಿ ರವೆಯನ್ನು ಹಾಕಿ ಆದ ನಂತರ ಮುಳುಗುವಷ್ಟು ನೀರನ್ನು ಸಹ ಹಾಕ್ಕೊಂಡು ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು ವೇಳೆ ನೀವು ಬಾಂಬೆ ರವೆಯನ್ನು ತೊಗೊಂಡ್ರೆ ಅಂತ ಆದರೆ 1 ಗಂಟೆಯಿಂದ 2 ಗಂಟೆಗಳ ಕಾಲ ನೆನೆಸಬೇಕು. ಈಗ ನೋಡಿ, ಅರ್ಧ ಗಂಟೆ ಬಳಿಕ ನಾನೀಗ ತೆಗೆದು ತೋರಿಸ್ತಾ ಇರ್ತೀನಿ. ನೋಡಿ, ತುಂಬ ಚೆನ್ನಾಗಿ ನೆಂದಿರುತ್ತೆ, ಬೇಗನೆ ನೆನೆಯುತ್ತೆ ಇದು. ಇನ್ನು ನಾವು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬ ಸೂಪರಾಗಿ, ಅಂದರೆ ಎಷ್ಟು ನೈಸಾಗಿ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು. ಇನ್ನು ನಾವು ಈ ರವೆಯಿಂದ ಹಾಲನ್ನು ತಗೊಳ್ಬೇಕಾಗತ್ತೆ. ಅದಕ್ಕಾಗಿ ನೀವು ನೀರು ಎಷ್ಟು ಹಿಡಿಸುತ್ತೋ ನೋಡಿಕೊಂಡು ರುಬ್ಬುವಾಗ ಹಾಕ್ಕೊಳ್ಬೋದು. ಹತ್ರ 1 ಕಪ್ಪು ಅಥವಾ ಅರ್ಧ ಕಪ್ಪು ಎಷ್ಟು ಬೇಕೋ ನಿಮಗೆ ಅಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ಈಗ ನೆಂದಿರುವಂತಹ ಈ ಚಿರೋಟಿ ರವೆಯನ್ನು ರುಬ್ಕೊಂಡಾಗಿದೆ. ಇದಕ್ಕೆ ಈಗ ನಾನು ನೀರನ್ನು ಹಾಕ್ಕೊಂಡಿದ್ದೆ, ಅರ್ಧ ಕಪ್ ಆಗುವಷ್ಟು ನೀರನ್ನು ರುಬ್ಬುವಾಗ ಹಾಕಿರೋದು. ಈಗ ನೋಡ್ಬೋದು ನೈಸಾಗಿದೆ ಇದೀಗ. ಇನ್ನು ಮೇಲಿಂದ 1.5 ಕಪ್ ಆಗುವಷ್ಟು ನೀರನ್ನು ನಾವೀಗ ಹಾಕ್ಕೊಳ್ಬೇಕಾಗತ್ತೆ. ಟೋಟಲಾಗಿ 2 ಕಪ್ಪು ನೀರು ಇದಕ್ಕೆ ಹಿಡಿಸಿದೆ. ಇನ್ನು ನಂತರ ಈಗ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ. ನೀರನ್ನು ಹಾಕಿ ಆದ ನಂತರ ಇನ್ನು ಸರಿಯಾಗಿ ಶೋಧಿಸ್ಕೊಂಡು ಹಾಲನ್ನು ತಗೊಳ್ಬೇಕು. ನಾನೀಗ ಇಲ್ಲೊಂದು ಪಾತ್ರೆಯನ್ನು ತಗೊಂಡಿದ್ದೀನಿ, ಅದರ ಮೇಲೆ ಒಂದು ಬಟ್ಟೆಯನ್ನು ಹಾಕ್ಕೊಳ್ತೀನಿ. ಅಂದರೆ ಕಾಟನ್ ಬಟ್ಟೆಯನ್ನು ಹಾಕ್ಕೊಂಡು ಅದರಲ್ಲಿ ಶೋಧಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಹಾಲು ಕೂಡ ತೆಗೆಯೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಈಗ ಅದರ ಮೇಲೆ ನಾವೀಗ ರುಬ್ಬಿರುವಂತಹ ಚಿರೋಟಿ ರವೆಯ ಮಿಶ್ರಣ ಏನಿದೆ ನೋಡಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸರಿಯಾಗಿ ಇದನ್ನು ಹಿಂಡಿ ಹಾಲು ತೆಗಿಬೇಕಾಗತ್ತೆ. ನೀವು ಈ ಥರ ಬಟ್ಟೆಯಲ್ಲೇ ಹಿಂಡ್ಕೊಳ್ಳಿ. ಪ್ರತಿ ಸಲಿನೂ ನಾನು ಹೇಳ್ತೀನಿ, ಕಾಯಿ ಹಾಲಾಗಿರ್ಬೋದು, ಈ ಥರ ಹಾಲೆಲ್ಲ ತೆಗಿಬೇಕಾದ್ರೆಲ್ಲ ಬಟ್ಟೆಯನ್ನೇ ಉಪಯೋಗ ಮಾಡೋದು ಒಳ್ಳೆಯದು. ಸ್ಟ್ರೈನರಲ್ಲಿ ನಿಮಗೆ ಅಷ್ಟು ಚೆನ್ನಾಗಿ ಹಾಲು ಇಳಿಯೋದಿಲ್ಲ. ಅದಕ್ಕಾಗಿ ನೋಡಿ, ಈ ಥರ ಬಟ್ಟೆಯಲ್ಲಿ ಹಿಂಡಿ ತೆಗಿರಿ. ಚೆನ್ನಾಗಿ ಹಿಂಡೋದಕ್ಕೂ ಸುಲಭ ಆಗುತ್ತೆ, ನಮಗೆ ಹಾಲು ಕೂಡ ಚೆನ್ನಾಗಿ ಬರುತ್ತೆ. ಇನ್ನು ಈ ಚಿರೋಟಿ ರವೆಯಿಂದ ಮಾಡಿದಂಥ ಹಲ್ವಾ ಇದೆಯಲ್ಲ ಫ್ರೆಂಡ್ಸ್, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಒಂದ್ಸಲ ನೀವು ಮಾಡಿ ಟ್ರೈ ಮಾಡಿ ನೋಡಿ, ಎಷ್ಟು ಸೂಪರಾಗಿ ಬಂದಿರುತ್ತೆ. ಮತ್ತು ಮಾಡೋದು ಕೂಡ ತುಂಬ ಸುಲಭ, ಏನು ಕಷ್ಟ ಇಲ್ಲ. ಬರೀ 1 ಗಂಟೆ ಅಥವಾ 2 ಗಂಟೆಯಲ್ಲೆಲ್ಲ ಇದು ರೆಡಿ ಮಾಡಿಕೊಳ್ಬಹುದು. ರುಬ್ಬಿದ ಈ ಚಿರೋಟಿ ರವೆಯಿಂದ ಹಾಲನ್ನೆಲ್ಲ ಹಿಂಡ್ಕೊಂಡಿದ್ದಾಗಿದೆ. ತುಂಬ ಚೆನ್ನಾಗಿ ಹಾಲು ಕೂಡ ಹಿಂಡಿ ಬಂದಿದೆ, ನೋಡ್ತಿರ್ಬೋದು ನೀವು. ಇನ್ನು ಇದನ್ನು 1 ಗಂಟೆಗಳ ಕಾಲ ರೆಸ್ಟ್ ಆಗೋದಕ್ಕೆ ಬಿಡಬೇಕು. ಡಿಸ್ಟರ್ಬು ಮಾಡದೆ ಹಾಗೆಯೇ ಮುಚ್ಚಳವನ್ನು ಮುಚ್ಚಿ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ 1 ಗಂಟೆ ಆದ ಬಳಿಕ ನೋಡೋಣ ಹೇಗೆ ಬಂದಿದೆ ಅಂತ. ನಾನೀಗ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಮೇಲ್ಭಾಗದಲ್ಲಿ ನೀರಿನ ಅಂಶ ಶೇಖರವಾಗಿರುತ್ತೆ, ತಿಳಿ ನೀರಿನ ಅಂಶ ಇದರಲ್ಲಿ ಇರುತ್ತೆ. ಇನ್ನು ಈ ತಿಳಿ ನೀರನ್ನು ಮೇಲಿಂದ ತೆಗಿಬೇಕಾಗುತ್ತೆ. ನಮಗೆ ತಳಭಾಗದಲ್ಲಿ ಇದರ ಚಿರೋಟಿ ರವೆ ಹಿಟ್ಟೇನಿದೆ ನೋಡಿ, ಅದು ಸ್ಟೋರ್ ಆಗಿರುತ್ತೆ. ಅದರಲ್ಲಿ ನಾವೀಗ ಹಲ್ವವನ್ನು ಮಾಡುವಂಥದ್ದು. ಈಗಾಗಲೇ ಬರೀ ನೀರನ್ನು ಮಾತ್ರ ತೆಗಿತಾ ಇದ್ದೀನಿ ನೋಡಿ. ಅಷ್ಟು ತೆಗೆದ್ರೆ ಸಾಕು. ಹಿಟ್ಟಿನ ಅಂಶ ಬರೋದಕ್ಕೆ ಸ್ಟಾರ್ಟ್ ಆಗುವಾಗ ಸ್ಟಾಪ್ ಮಾಡಬೇಕು. ನಾವು ಈ ಥರ ಶೋಧಿಸ್ಕೊಳ್ಳುವಂಥದ್ದು. ನೋಡಿ, ಈಗಾಗಲೇ ಹಿಟ್ಟು ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಇಷ್ಟಾದರೆ ಸಾಕು. ಈಗ ಇದನ್ನು ತೆಗೆದು ಈಗ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಈಗ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ದಪ್ಪ ತಳದ ಬಾಣಲಿಯನ್ನು ತಗೊಳ್ಳಿ ಆದಷ್ಟು. ನಂತರ ಈಗ ಬಾಣಲಿಗೆ ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪು ಅಳತೆಯಿಂದ ಚಿರೋಟಿ ರವೆಯನ್ನು 1 ಕಪ್ ಆಗುವಷ್ಟು ತಗೊಂಡಿದ್ದೀನಲ್ಲ, ಅದೇ ಕಪ್ಪಿನಿಂದ ಅರ್ಧ ಕಪ್ಪು ತುಪ್ಪ. ನಂತರ 3/4 ಕಪ್ ಆಗುವಷ್ಟು ಸಕ್ಕರೆಯನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವು ಎರಡನ್ನು ಸಹ ತುಂಬ ಲೋ ಫ್ಲೇಮಲ್ಲಿ ನಾವೀಗ ಪಾಕವನ್ನು ಮಾಡಿಕೊಳ್ಬೇಕು. ಇನ್ನು ಸಕ್ಕರೆ ಮತ್ತು ತುಪ್ಪ ಇದೆಯಲ್ಲ, ಸರಿಯಾಗಿ ಹೊಂದ್ಕೊಳ್ಬೇಕು. ಮತ್ತು ಸಕ್ಕರೆ ಎಲ್ಲ ಸ್ವಲ್ಪ ಲೈಟ್ ರೆಡ್ ಕಲರಿಗೆ ಟರ್ನ್ ಆಗಬೇಕು. ಆದಷ್ಟು ಶುರುವಿಂದ ಕೊನೆ ತನಕ ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಉರಿಯನ್ನು ಜಾಸ್ತಿ ಮಾಡೋದಕ್ಕೆ ಅಂತ ಹೋಗಬೇಡಿ. ನಾನೀಗ ತೋರಿಸ್ತಾ ಇದ್ದೀನಲ್ಲ.
ಇನ್ನು ಸಕ್ಕರೆಯನ್ನು ಪಾಕವನ್ನು ಹೇಗೆ ಮಾಡಬೇಕು ಅಂತಂದರೆ ಜಸ್ಟ್ ಯೆಲ್ಲೋ ಕಲರಿಂದ ಲೈಟ್ ರೆಡ್ ಕಲರಿಗೆ ಟರ್ನ್ ಆದರೆ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಇದನ್ನು ಮಾಡೋದಕ್ಕಿಂತ ಹೋಗಬೇಡಿ, ತುಂಬಾ ಕಹಿ ಬಂದುಬಿಡುತ್ತೆ. ಈ ಸಕ್ಕರೆ ಇದೆಯಲ್ಲ ಪಾಕ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ಜಾಸ್ತಿ ರೆಡ್ ಕಲರ್ ಇದಕ್ಕೆ ಮಾಡೋದಕ್ಕಿಂತ ಹೋಗಬೇಡಿ. ಈಗಾಗಲೇ ನಾನು ತೋರಿಸ್ತಾ ಇದ್ದೀನಿ, ಸ್ವಲ್ಪ ಲೈಟ್ ಕಲರಿಗೆ ಬರ್ತಾ ಇದೆಯಲ್ಲ, ಇನ್ನು 1 ನಿಮಿಷಗಳ ಕಾಲ ಹೀಗೆ ಮಾಡಿದರೆ ಸಾಕು. ನಂತರ ನಾವಾಗಲೇ ಮಾಡಿ ಇಟ್ಕೊಂಡಂತಹ ನೀರೆಲ್ಲ ಬಸ್ತು ಇಟ್ಕೊಂಡಿದ್ದೀವಲ್ಲ ರವೆದು ಮಿಶ್ರಣ, ಹಾಲು, ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈಗಾಗಲೇ ಲೈಟ್ ರೆಡ್ ಕಲರಿಗೆ ಟರ್ನ್ ಆಗಿದೆ, ಇಷ್ಟ ಆದರೆ ಸಾಕಾಗುತ್ತೆ. ಇನ್ನು ನಾವಾಗಲೇ ಬಸ್ತು ಇಟ್ಟಂತಹ ಈ ರವೆದು ಮಿಶ್ರಣ ಏನಿದೆ ನೋಡಿ, ಅದನ್ನು ಈಗ ಹಾಕ್ಕೊಳ್ಬೇಕು. ಈ ಮಿಶ್ರಣವನ್ನು ಹಾಕುವಾಗಲೂ ಹಾಗೆಯೇ ತುಂಬ ಕೇರ್ಫುಲ್ಲಾಗಿರುತ್ತೆ. ಅದಕ್ಕಿಂತ ಮುಂಚೆ ನಾವಿದನ್ನು ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗಾಗಲೇ ನಾವು ಹಾಲೇನು ಇಟ್ಕೊಂಡಿರ್ತೀವಲ್ಲ, ಮೇಲಿಂದ ತಿಳಿ ನೀರನ್ನು ಕೂಡ ತೆಗೆದಿರ್ತೀವಿ, ಹಾಗಾಗಿ ಸ್ಟೋರ್ ಆಗಿರುತ್ತೆ. ತಳಭಾಗದಲ್ಲಿ ತುಂಬ ಗಟ್ಟಿಯಾದಂತಹ ಅಂಶ ಸ್ಟೋರ್ ಆಗಿರುತ್ತೆ. ಅದು ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು. ಇನ್ನು ಸ್ವಲ್ಪನೇ ಹಾಕ್ತಾ ಬನ್ನಿ. ಈ ಸಕ್ಕರೆ ಪಾಕಕ್ಕೆ ನೋಡಿ, ಹಾಕ್ತಾ ಬಂದ ಹಾಗೆಯೇ ಅದು ಗಂಟಾಗುತ್ತೆ. ಆ ಥರ ಗಂಟಾಗಬಾರ್ದು ಅದು, ಆದರೆ ಸರಿಯಾಗಿ ಮಿಕ್ಸ್ ಮಾಡ್ತಾ ಹೋದಂಗೆ ಕರೆಕ್ಟ್ ಆಗುತ್ತೆ. ಇನ್ನು ಮಿಕ್ಸ್ ಮಾಡ್ತಾ ಬಂದ ಹಾಗೆಯೇ ಸೈಡಿಂದೆಲ್ಲ ತುಪ್ಪ ಎಲ್ಲ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಹೆಚ್ಚು ಹೊತ್ತು ಇದು ಹಿಡಿಯಲ್ಲ, ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಉರಿಯನ್ನು ಆಫ್ ಮಾಡ್ಕೊಳ್ಬೋದು. ಇನ್ನು ಒಂದೇ ಒಂದು ಅಂಶವನ್ನು ಗಮನದಲ್ಲಿಟ್ಕೊಳ್ಳಿ, ಸಕ್ಕರೆಯನ್ನು ಜಾಸ್ತಿ ಕ್ಯಾರಮಲೈಸ್ ಅಂದರೆ ಡಾರ್ಕ್ ರೆಡ್ಡಿಗೆ ಟರ್ನ್ ಆಗುವಂತೆ ಮಾಡ್ಕೊಳ್ಬೇಡಿ. ಸ್ವಲ್ಪ ಲೈಟ್ ರೆಡ್ ಇದೆ ಅನ್ನುವಾಗಲೇ ನಾವು ಮಾಡಿಟ್ಟಂತಹ ಈ ರವೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ಇನ್ನು ನೋಡಿ, ಸ್ವಲ್ಪ ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕುದಿಸ್ತಾ ಬಂದರೆ ಸಾಕು. ಚೆನ್ನಾಗಿ ಮಿಕ್ಸ್ ಆಯಿತು ಅನ್ನುವಾಗ ಉರಿಯನ್ನು ಆಫ್ ಮಾಡ್ಕೊಳ್ಬೋದು. ಈಗಾಗಲೇ ಸರಿಯಾಗಿ ಮಿಕ್ಸ್ ಮಾಡಿದ್ದಾಗಿದೆ, ನೋಡ್ತಿರ್ಬೋದು ನೀವು. ಇನ್ನು ಗ್ಯಾಸ್ ಉರಿಯನ್ನು ತಕ್ಷಣವೇ ಬಂದ್ ಮಾಡ್ಕೊಳ್ಳಿ, ಇನ್ನು ಹಚ್ಚೋದಕ್ಕೆ ಅಂತ ಹೋಗಬೇಡಿ. ಇಷ್ಟೇ ಇದು. ಇನ್ನು ಇದಕ್ಕೆ ನಾವು ಹಾಕುವಂಥದ್ದು ಸಣ್ಣದಾಗಿ ಕಟ್ ಮಾಡಿರುವಂತಹ ಗೋಡಂಬಿ ಮತ್ತು ಬಾದಾಮನ್ನು ಇಲ್ಲಿ ಹಾಕ್ಕೊಳ್ಬೇಕು. ನಿಮಗೆ ಯಾವುದೆಲ್ಲ ಹಾಕ್ಕೊಳ್ಬೇಕು ಅನಿಸುತ್ತೋ ಡ್ರೈ ನಟ್ಸ್ ಅವೆಲ್ಲವನ್ನು ಹಾಕ್ಕೊಳ್ಬೋದು. ವಾಲ್ನಟ್ಸ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಇನ್ನು ಬಾದಾಮ್ ಗೋಡಂಬಿ ಎಲ್ಲ ಹಾಕಿ ಆದ ನಂತರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬಿಸಿ ಇರುವಾಗಲೇ ಅಥವಾ ಸ್ವಲ್ಪ ಬಿಸಿ ಇರುವಾಗಲೇ ನಾವೀಗ 1/4 ಕಪ್ ಆಗೋಷ್ಟು ಸಕ್ಕರೆಯನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಆಗಲೇ ಹಾಕಿರ್ತೀವಿ 3/4 ಕಪ್ ಆಗೋಷ್ಟು ಸಕ್ಕರೆಯನ್ನು, ಕೊನೆಯಲ್ಲಿ ಹೀಗೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗಿರುತ್ತೆ. ಈಗಾಗಲೇ ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಸೂಪರ್ ಆಗಿರುವಂತಹ ರವೆ ಹಲ್ವ ಕೂಡ ರೆಡಿಯಾಗಿದೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದಲ್ಲ. ನೀವು ಸಹ ಮನೆಯಲ್ಲಿ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ. ಚಾನಲನ್ನು ಹೊಸಬ್ರು ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.